ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿದೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಾಧವರಾವ್ ಮೇಲೆ ಆಗಿರುವಂತಹ ಹಲ್ಲೆ ಇದು. ಕನ್ನಡ ಪರ ಸಂಘಟನೆ ನಾಯಕ ಬಸವರಾಜ್ ಪಡುಕೋಟೆ ಅಂತ ಇವನು ಯಾವ ಸಂಘಟನೆ ಇವನು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಏನು ಅವ್ರು ಮನೆ ಕೆಲಸ ಮಾಡಕ್ ಹೋಗಿದ್ದಾರೆ, ಅವರು ಸರ್ಕಾರದ ಕೆಲಸ ಮಾಡಕ್ ಹೋಗಿದ್ದಾರೆ. ತೆರವು ಮಾಡಕ್ಕೆ ಇವ್ರ ಅಪ್ಪನ ಜಾಗ ಅಲ್ಲ ಅದು, ಫುಟ್ಪಾತು, ಅದನ್ನ ಕಾರ್ಯಾಚರಣೆ ತೆರವು ಮಾಡ್ಲಿಕ್ಕೆ ಹೋಗಿದ್ದಾರೆ ಅಷ್ಟೇ. ಹಿಡ್ಕೊಂಡು ಹೊಡೆದ್ಬಿಡು, ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ಮತ್ತೆ ಅವ್ರ ಕಾರ್ಯಕರ್ತರು ಸೇರಿಕೊಂಡು ಜಿಬಿ ಅಧಿಕಾರಿ ನೋಡಿ ಹೆಂಗೆ ಹೊಡಿತಾ ಇದ್ದಾರೆ. ರೌಡಿಗಳು ಹೊತ್ತೇನೆ ತೋರ್ತಾ ಇದ್ದಾರೆ. ಇವ್ರು ಬೀದಿ ಬದಿ ವ್ಯಾಪಾರಸ್ಥರು, ಇವರು ಹೊಟ್ಟೆಪಾಡಿಗೋಸ್ಕರ ಇದು ಮಾಡ್ತಿದ್ದಾರಾ? ನೋಡಿ ಅಲ್ಲಿ ಜಿಬಿ ಅಧಿಕಾರಿಗಳಿಗೆ ಮಖಾಮೂತಿ ಚಸ್ತಾ ಇದ್ದಾರೆ, ಬೆನ್ನತ್ತಿ ಅವರ ಅಂಗಿ ಹರಿದು ಹೊಡಿತಾ ಇದ್ದಾರೆ. ಬಹಳ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ರಮ ಕೂಡ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಮಹಿಳಾ ಅಧಿಕಾರಿಯನ್ನು ಕೂಡ ಬಿಡ್ತಿಲ್ಲ. ನೋಡಿ ಬಸ್ ಸ್ಟ್ಯಾಂಡ್ ತುಂಬ ಅವ್ರನ್ನ ಓಡಾಡಿಸಿ ಬಿಡಿ ಬಿಡಿ ಅಂತ ಅಮ್ಮಯ್ಯ ದಪ್ಪಯ್ಯ ಅಂದರೂ ಕೂಡ ಅವ್ರನ್ನ ಬಿಡ್ತಾ ಇಲ್ಲ. ಕೈಯಲ್ಲಿ ಚೇರ್ ಹಿಡ್ಕೊಂಡು ನೋಡಿ ಅವು ಬಕೆಟ್ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಿದೆ ಮತ್ತು ಸಚಿವರ ಕೋಪಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅಧಿಕಾರಿಗಳು ಸಚಿವರು ಹೇಳಿದ್ದಾರೆ, ಇಂಟಿಮೇಷನ್ ಇದೆ ಮೇಲಿಂದ ಅಂತೇಳಿ ತೆರವು ಮಾಡಲಿಕ್ಕೆ ಅಂತ ಹೋದಂಥವ್ರು. ಈಗ ಅವ್ರನ್ನ ಗುರಿಯಾಗಿಸಿಕೊಂಡು ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾರೆ. ಅವನು ಕನ್ನಡ ಪರ ಸಂಘಟನೆ ಏನಿದ್ದಾನೆ ನಾಯಕ ಬಸವರಾಜ್ ಪಡುಕೋಟೆ, ಆತನ ವಿರುದ್ಧವೂ ಕೂಡ ಕಠಿಣ ಕ್ರಮ ಆಗಬೇಕು ಒತ್ತಾಯವನ್ನು ಮಾಡ್ತಿದ್ದಾರೆ. ಮತ್ತು ಅಧಿಕಾರಿಗಳು ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆ ಕೊಡಬೇಕು, ನಮಗೆ ಜೀವ ಭಯ ಕಾಡ್ತಿದೆ, ಯಾವಾಗ ಎಲ್ಲಿ ಗುಂಪಾಗಿ ದಾಳಿ ಮಾಡ್ತಾರೋ ಅಂಥೇಳಿ ಹೆದರ್ಕೊಳ್ತಾ ಇದ್ದಾರೆ.